ಒಂದ್ ದಿವಸ ಬೋನಿಗುಬ್ಬಚ್ಚಿ ಆಹಾರ ಹುಡ್ಕೊಂಡ್ ಹೋಗ್ತಿತ್ತು. ಅವಾಗ ಅದ್ ನೋಡತ್ತೆ, ಆ ಕಾಡಲ್ಲಿರೋ ಒಂದು ಮರದ ಕೊಂಬೆ ಒಡೆದ್ ಹೋಗಿ ನೇತಾಡ್ತಿತ್ತು. ಆದ್ದರಿಂದ ಆ ಮರ ಅಳ್ತಿತ್ತು. ಅರೆ ಮರ ಅಣ್ಣ, ನಿಮ್ಗೆ ಏನಾಯ್ತು? ನೀವ್ ಯಾಕೆ ಅಳ್ತಿದ್ದೀರಾ? ಬೋನಿ, ಸಹಾಯ ಮಾಡು. ನನ್ನ ಕೊಂಬೆ ಅರ್ಧ ಮುರಿದೋಗಿದೆ ಮತ್ತೆ ನೇತಾಡ್ತಾ ಇದೆ. ಅದ್ರಿಂದ ನಂಗೆ ತುಂಬಾ ನೋವಾಗ್ತಾ ಇದೆ. ನೀವದನ್ನ ದಯವಿಟ್ಟು ತೆಗೆದುಬಿಡಿ. ಅದ್ರಿಂದ ನನ್ನ ನೋವು ನಿಂತೋಗುತ್ತೆ. ಬೋನಿಗುಬ್ಬಚ್ಚಿ ಆ ಕೊಂಬನ್ನ ಒಡೆದು ಬಿಸಾಕತ್ತೆ. ನೀವು ಸಹಾಯ ಮಾಡಿದ್ರಿ. ನಿಮ್ಗೆ ಯಾವಾಗಾದ್ರೂ ಮುಂದೆ ಸಹಾಯ ಬೇಕು ಅಂದ್ರೆ ನನ್ನ ಹತ್ರ ಬಂದ್ಬಿಡಿ. ನೀವು ಖಂಡಿತ ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ. ಮರ ಅಣ್ಣ, ನಾನ್ ನಿಮ್ಗೆ ಏನಂತ ಹೇಳಿ? ಗಿಳಿರಾಜ ನಮ್ಗೆ ಆಹಾರನ ಕಡಿಮೆ ಕೊಡ್ತಾರೆ. ಅದರಿಂದ ಮಾತ್ರ ನನ್ನ ಮಕ್ಕಳಿಗೆ ಹೊಟ್ಟೆ ತುಂಬಸಕ್ ಆಗ್ತಿಲ್ಲ. ಅದ್ರಿಂದಾನೇ ಕಾಡಲ್ಲಿ ಆಹಾರ ಹುಡುಕ್ತಿದ್ದೀನಿ, ಆದ್ರೂ ನನ್ಗೆ ಆಹಾರ ಸಿಗ್ತಿಲ್ಲ. ಆಹಾರದ ಚಿಂತೆ ನೀವು ಮಾಡಬೇಡಿ ಬೋನಿ ಹಕ್ಕಿ. ನಾನೊಂದು ನಿಮಗೆ ವಸ್ತು ಕೊಡ್ತೀನಿ. ಅದ್ರಿಂದ ನಿಮ್ಮ ತಿಂಡಿಯ ಸಮಸ್ಯೆ ಇದೆಯಲ್ಲ, ಅದು ನಿಂತೋಗುತ್ತೆ. ಮರ ಅಣ್ಣ, ಹೇಳಿ, ಅದೇನು? ನನ್ನ ಬೇರಿನ ಕೆಳಗೆ ಒಂದು ಹಸಿರು ಸೇಬಿದೆ. ಜಾದೂಯಿ ಸೇಬದು. ತಕೊಂಡೋಗಿ ಅದನ್ನ. ಅದ್ರಿಂದ ನಿಮ್ಮೆಲ್ಲಾ ಸಮಸ್ಯೆ ಪರಿಹಾರ ಆಗುತ್ತೆ.